ಕಾಶ್ಮೀರದ ನೆಲದಲ್ಲಿ ನಡೆದಂತಹ ಗುಂಡಿನ ದಾಳಿಗೆ ಕರುನಾಡಿಗರು ರೊಚ್ಚಿಗೆದ್ದಿದ್ದಾರೆ. ಪಾಪಿಗೆ ನೋ ಕಾನ ನೋ ಪೀನಾ ಅನ್ನೋ ಲೆಕ್ಕಾಚಾರಕ್ಕೆ ಬಂದಂತಿದೆ. ಅತ್ತ ಸಿಂಧೂ ನದಿ ನೀರು ಸ್ಟಾಪ್ ಮಾಡಿದ್ರೆ ಇತ್ತ ತರಕಾರಿ ಮಸಾಲೆ ಐಟಂ ಎಲ್ಲದರ ರಫ್ತಿಗೂ ಬ್ರೇಕ್ ಬಿದ್ದಿದೆ. ಇದರಿಂದ ಪಾಕ್ ಅಕ್ಷರಶಃ ತತ್ತರಿಸಿ ಹೋಗಿದೆ ಅನ್ನೋದು ಮಾತ್ರ ಸುಳ್ಳಲ್ಲ. ಸಿಲಿಕಾನ್ ಸಿಟಿಯಿಂದ ರಫ್ತಾಗ್ತಿದ್ದಂತಹ ಮಸಾಲೆ ಪದಾರ್ಥಗಳೇ ಬ್ರೇಕ್ ಹಾಕಿದ್ದು ಇನ್ನಷ್ಟು ನರಕ ತೋರಿಸುವ ಸಿದ್ಧತೆ ನಡೆದಿದೆ. ಪಾಪಿ ಪಾಕಿಸ್ತಾನಕ್ಕೆ ಮತ್ತೊಂದು ಆಘಾತ. ಖಾನಾ ಪೀನಾ ಸಬ್ ಬಂದ್ ಬಂದ್ ಬಂದ್. ಭಾರತದಿಂದ 55% ತರಕಾರಿ ಸಪ್ಲೈ ಬಂದ್. ಕಾಶ್ಮೀರದಿಂದ ಬರೋ ಡ್ರೈ ಫ್ರೂಟ್ಸ್ಗೂ ಬ್ರೇಕ್. ಎಸ್, ಕಣಿವೆ ನಾಡಿನ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಉಗ್ರರ ದಾಳಿ ಇಡೀ ದೇಶವನ್ನೇ ಭಯಭೀತಿಗೆ ತಳ್ಳಿದೆ. ಕಾಶ್ಮೀರದ ಆ ಒಂದು ಘಟನೆ ಇಡೀ ದೇಶದ ಪ್ರಜೆಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ರಕ್ತ ಪಿಶಾಚಿಗಳಿಗೆ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಲೇಬೇಕು ಅಂತ ಸಮರ ಶುರುವಾಗಿದ್ದು, ಸಿಲಿಕಾನ್ ಸಿಟಿಯಿಂದ ಪಾಕಿಸ್ತಾನಕ್ಕೆ ಎಲ್ಲಾ ರೀತಿಯ ಮಸಾಲೆ ಹಾಗೂ ಡ್ರೈ ಫ್ರೂಟ್ಸ್ಗಳ ರಫ್ತಿಗೆ ಬ್ರೇಕ್ ಹಾಕಲಾಗಿದೆ. ಕಾಶ್ಮೀರ ತನ್ನ ಕುಕೃತ್ಯವನ್ನು ಮುಂದುವರಿಸಿ ಅಷ್ಟೊಂದು ಅಮಾಯಕರ ಪ್ರಾಣ ಇದು ಮಾಡಿರೋದ್ರಿಂದ ಏನು 55% ಭಾರತದಿಂದ ಪಾಕಿಸ್ತಾನಕ್ಕೆ ತರಕಾರಿ ರಫ್ತಾಗ್ತಾ ಇತ್ತು. ಅದು ಅದರೊಳಗೆ ಒಂದು 500ರಿಂದ 600 ಕೋಟಿ ವಹಿವಾಟು ನಡೆಯುವಂತ ವಿದೇಶ ನೀತಿಯಲ್ಲಿ ರಫ್ತಾಗ್ತಾ ಇತ್ತು. ಕಾಶ್ಮೀರದಲ್ಲಿ ಈಗಾಗಲೇ ಸಂಪರ್ಕ ಕಲ್ಪಿಸೋದು ಅಸಾಧ್ಯವಾಗಿದ್ದು, ವಾಹನ ಸಂಚಾರ ಸ್ತಬ್ಧವಾಗಿದೆ. ಕಾಶ್ಮೀರದಲ್ಲಿ ಬಿಗಿ ಭದ್ರತೆ ಹಿನ್ನೆಲೆ ಪಾಕಿಸ್ತಾನದ ಜನತೆಗೂ ಕರ್ನಾಟಕದಲ್ಲಿ ವ್ಯಾಪಾರಸ್ಥರಿಗೂ ಭಾರೀ ಹೊಡೆತ ಬಿದ್ದಿದೆ. ಕಾಶ್ಮೀರದಿಂದ ಆಮದಾಗೋ ಐಟಮ್ಸ್ ಬಂದ್ ಆಗಿದ್ದು, ಕಾಶ್ಮೀರದಿಂದ ಬರ್ತಿದ್ದ ಡ್ರೈ ಫ್ರೂಟ್ಸ್ ರಫ್ತು ಕೂಡ ಸ್ಟಾಪ್ ಆಗಿದೆ. ವಿವಿಧ ರೀತಿಯ ಖರ್ಜೂರಗಳು, ಡ್ರೈ ಫ್ರೂಟ್ಸ್ ಗಳನ್ನ ಕಾಶ್ಮೀರದಿಂದ ತರಿಸಲಾಗ್ತಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ಕಾಶ್ಮೀರದ ಖರ್ಜೂರ ಬರ್ದೇ ಇರೋದು ರಾಜ್ಯದ ವ್ಯಾಪಾರಿಗಳಿಗೆ ತಲೆನೋವಾಗಿದ್ರೆ, ಕಾಶ್ಮೀರಕ್ಕೂ ನಮ್ಮ ರಾಜ್ಯದಿಂದ ಸಪ್ಲೈ ಆಗ್ತಿದ್ದ ಸರಕು ಸಾಗಾಟ ಕಂಪ್ಲೀಟ್ ಬಂದಾಗಿದೆ. ಈಗ ತಿರ್ಗಾ ಗಲಾಟ ಆದ್ಮೇಲೆ ತುಂಬಾ ಪ್ರಾಬ್ಲಮ್ ಆಗಿದೆ. ಎಲ್ಲ ಕಾಶ್ಮೀರದ ಐಟಮ್ ಎಲ್ಲ ಬರ್ತಾ ಇಲ್ಲ. ಅಲ್ಲಿ ನಾವು ಫೋನ್ ಮಾಡಂದ್ರೆ ಇಲ್ಲ, ಇಲ್ಲಿ ಪ್ರಾಬ್ಲಮ್ ಆಗಿದೆ, ಬಾರ್ಡರ್ಸ್ ಎಲ್ಲ ಕ್ಲೋಸ್ ಆಗಿದೆ, ಬಾರ್ಡರ್ಸ್ ನಲ್ಲಿ ಎಲ್ಲ ಅಲೋ ಇಲ್ಲ ಅಂತ. ಕಾಶ್ಮೀರಿಂದ ಮೇನ್ ಪ್ರಾಡಕ್ಟ್ಸ್ ನನ್ ಪೂರ್ತಿ ಇಂಡಿಯಾನಲ್ಲಿ ತುಂಬಾ ಫೇಮಸ್ ಇರ್ತದೆ. ಇನ್ನು ನಮ್ಮ ರಾಜ್ಯದಿಂದ ಕಾಶ್ಮೀರಕ್ಕೆ, ಕಾಶ್ಮೀರದಿಂದ ಪಾಕಿಸ್ತಾನಕ್ಕೆ ಅನೇಕ ರೀತಿಯ ಮಸಾಲಾ ಪದಾರ್ಥಗಳು ರಫ್ತಾಗ್ತಾ ಇತ್ತು. ಆದ್ರೆ ಇದೀಗ ಅದಕ್ಕೂ ಬ್ರೇಕ್ ಬಿದ್ದಿದ್ದು, ಆರ್ಥಿಕ ಮಟ್ಟದ ಯುದ್ಧವೊಂದು ಸದ್ದಿಲ್ಲದೆ ಶುರುವಾಗಿದೆ. ಹೌದು, ಟೊಮೆಟೊ, ಈರುಳ್ಳಿ, ಆಲೂಗೆಡ್ಡೆ, ಮಸಾಲೆ ಪದಾರ್ಥಗಳು, ಟೀ, ಕಾಫಿ ಪುಡಿ, ತಂಬಾಕು, ಬಾಸುಮತಿ ರೈಸ್ ಸೇರಿ ಹಲವು ಪದಾರ್ಥಗಳು ಪಾಕಿಸ್ತಾನಕ್ಕೆ ರಫ್ತು ನಿರ್ಬಂಧ ಹೇರಲಾಗಿದೆ. ಕರ್ನಾಟಕದ ಕೋಲಾರದಿಂದ ಟೊಮೆಟೊ, ಮಹಾರಾಷ್ಟ್ರದಿಂದ ಈರುಳ್ಳಿ, ಇಂದೋರ್ನಿಂದ ಆಲೂಗೆಡ್ಡೆ, ಗುಜರಾತ್ನಿಂದ ಬೆಳ್ಳುಳ್ಳಿ ಸೇರಿದಂತೆ ಹಲವು ತರಕಾರಿಗಳನ್ನ ರಫ್ತು ಮಾಡದಿರಲು ನಿರ್ಧರಿಸಲಾಗಿದೆ. ಜೊತೆಗೆ ಉಗ್ರರ ದಾಳಿ ಖಂಡಿಸಿ ಯಶವಂತಪುರ ಎಪಿಎಂಸಿ ಮಾರ್ಕೆಟ್ನಲ್ಲಿ ಪ್ರತಿಭಟಿಸುತ್ತಿದ್ದು, ತರಕಾರಿಗಳನ್ನ ಕಳಿಸದಿರಲು ವರ್ತಕರು ನಿರ್ಧರಿಸಿದ್ದಾರೆ. ಒಟ್ನಲ್ಲಿ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಮೇಲೆ ಶಸ್ತ್ರ ಪ್ರಯೋಗ ಮಾಡಿ ಯುದ್ಧ ಮಾಡಲು ಸಿದ್ಧವಾಗಿದ್ರೆ, ಇತ್ತ ವ್ಯಾಪಾರಿಗಳ ನಿರ್ಧಾರ ಪಾಕಿಸ್ತಾನಕ್ಕೆ ಮತ್ತಷ್ಟು ಶಾಕ್ ನೀಡಿದೆ. ಇದೇ ನಿರ್ಧಾರ ಮುಂದುವರೆದ್ರೆ ಪಾಕಿಗಳಿಗೆ ತಿನ್ನಲು ಅನ್ನ ಇಲ್ಲದ ಸ್ಥಿತಿ ನಿರ್ಮಾಣ ಆಗೋದಂತೂ ಗ್ಯಾರಂಟಿ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.